ಎಲ್ಲರಿಗೂ ಕೂಡ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಕೆಇಯಿಂದ 2025ನೇ ಸಾಲಿನಲ್ಲಿ ನಡೆಯುವಂತಹ ಒಂದು ಹೊಸ ನೇಮಕಾತಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೇವೆ. ಸುಮಾರು 2600 ಹುದ್ದೆಗಳ ಒಂದು ಪ್ರಪೋಸಲ್ ಈಗಾಗಲೇ ಕೆಇಎ ಬಳಿ ಇದೆ. ಜಸ್ಟ್ ಒಳ ಮೀಸಲಾತಿಗಾಗಿ ವೇಟ್ ಮಾಡ್ತಾ ಇದೆ ಅಂತಾನೆ ಹೇಳಬಹುದು. ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಇರ್ತದ. ಯಾವೆಲ್ಲ ಪೋಸ್ಟ್ಗಳಿದಾವೆ, ಏನೆಲ್ಲ ಕ್ವಾಲಿಫಿಕೇಶನ್ ಇದೆ, ಎಕ್ಸಾಮ್ ಪ್ಯಾಟರ್ನ್ ಹೇಗಿದೆ ಮತ್ತು ಯಾರಿಗೆ ಯಾವ್ಯಾವ ಪೋಸ್ಟ್ಗಳು ಬರ್ತವೆ ಎನ್ನುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಇರ್ತದ. SSLC ಹಿಡಿದುಕೊಂಡು PUC ಯಾವುದೇ ಡಿಗ್ರಿ, ಬಿಕಾಮು, MBA, MSW, BE, BSc ಅಗ್ರಿ ಈ ಎಲ್ಲ ಕ್ವಾಲಿಫಿಕೇಶನ್ ಇರುವಂತಹ ಪೋಸ್ಟ್ಗಳು ನೋಟಿಫಿಕೇಶನ್ ದಲ್ಲಿ ಇರ್ತವೆ. ಸೊ ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇದ್ದೀರಿ, ಖಂಡಿತ ಈ 25 ನಿಮಿಷದ ವಿಡಿಯೋ ಇರ್ತದ. ನೀವು ಏನಾದ್ರೂ ನೋಡಿದ್ರೆ ಖಂಡಿತ ನಿಮಗೆ ಹೆಲ್ಪ್ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಓಕೆ, ಫಸ್ಟ್ ಈ ವಿಡಿಯೋದಲ್ಲಿ ಏನೆಲ್ಲ ಮಾಹಿತಿ ಇರ್ತದ. ಸೊ ಈ ವಿಡಿಯೋದಲ್ಲಿ ಫಸ್ಟ್ ಈ ಕೆಇಎ ಇಂದ ಏನ್ ಪೋಸ್ಟ್ಗಳು ಆಗ್ತಾವಲ್ಲ, 2600 ಪೋಸ್ಟ್ಗಳಿದಾವಲ್ಲ, ಯಾವೆಲ್ಲ ಇಲಾಖೆಗೆ ಸಂಬಂಧಪಟ್ಟಿರ್ತವೆ ಮತ್ತೆ ಯಾವೆಲ್ಲ ಪೋಸ್ಟ್ ಅದಾವೆ ಅನ್ನೋದರ ಬಗ್ಗೆ ಇಲ್ಲಿ ಇರ್ತದ. ನೆಕ್ಸ್ಟ್ ಎಲ್ಲರಿಗೂ ಎಲ್ಲಾ ಕ್ವಾಲಿಫಿಕೇಶನ್ ಇರಲಿ. ಸೊ ಅವರು ಸೈನ್ಸ್ ಇರಲಿ, ಆರ್ಟ್ಸ್ ಇರಲಿ, ಕಾಮರ್ಸ್ ಇರಲಿ, ಎಲ್ಲರಿಗೂ ಅನ್ವಯವಾಗುವಂತಹ ಹುದ್ದೆಗಳು ಯಾವ್ಯಾವ ಅದಾವೆ. ಒಂದು ಹುದ್ದೆಗಳು ಕೇವಲ ಕಾಮರ್ಸ್ ದವರಿಗೆ ಇದಾವೆ, ಕೆಲವೊಂದು ಹುದ್ದೆಗಳು ಕೇವಲ ಸೈನ್ಸ್ ದವರಿಗೆ ಇದಾವೆ. ಹೀಗೆ ಸ್ಪೆಸಿಫಿಕ್ ಕ್ವಾಲಿಫಿಕೇಶನ್ ಇರುವಂತಹ ಹುದ್ದೆಗಳು ಮತ್ತೆ ಕಾಮನ್ ಕ್ವಾಲಿಫಿಕೇಶನ್ ಇರುವುದು, ಎಕ್ಸಾಮ್ ಹೇಗೆ ಇದೆ, ಸಿಲೆಬಸ್ ಹೇಗಿದೆ, ಇವಾಗಿಂದಲೇ ಸ್ಟಡಿ ಹೇಗೆ ಮಾಡಬೇಕು ಮತ್ತೆ ಪ್ರೆಸೆಂಟ್ 2025ರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಕೆಲವೊಂದು ರಿಯಾಲಿಟಿಗಳಿರ್ತವೆ. ಖಂಡಿತ ನಿಮಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಸೊ ಇವು ನಮ್ಮ ಪ್ಲಾಟ್ಫಾರ್ಮ್ ಗಳಾಗಿರ್ತವೆ. ಇಲ್ಲಿ ಖಂಡಿತ ನಿಮ್ಮ ಕಾಂಪಿಟೇಟಿವ್ ಜರ್ನಿಯಾದಲ್ಲಿ ಯೂಸ್ಫುಲ್ ಆಗುವಂತಹ ಇನ್ಫಾರ್ಮೇಶನ್ ಬರ್ತಾ ಇರ್ತದ. ಸೊ ಈಗ ಟು ವೆರಿ ಫಸ್ಟ್ ಕೆಇಎ ಇಂದ ನೇಮಕವಾಗುವಂತಹ ಏನ್ ಪೋಸ್ಟ್ಗಳಿದಾವಲ್ಲ, 2600 ಪ್ಲಸ್ ಪೋಸ್ಟ್ಗಳಿದಾವೆ. ವೆರಿ ಕ್ಲಿಯರ್ ಆಗಿ ಕೆಇಎ ದವರೇ ಹೇಳಿದ್ದಾರೆ. ಸೊ ಓದರಿ, ನೆಕ್ಸ್ಟ್ ನೋಟಿಫಿಕೇಶನ್ ಆಗ್ತದ ಅಂತ. ಯಾವ್ಯಾವ ಇದಾವೆ, ಸುಮಾರು ಡಿಪಾರ್ಟ್ಮೆಂಟ್ಗಳಿದಾವೆ, ಸುಮಾರು 6ರಿಂದ 7 ಡಿಪಾರ್ಟ್ಮೆಂಟ್ಗಳು ಇದಾವೆ. ಫಾರ್ ದ ಎಕ್ಸಾಂಪಲ್, ಟು ವೆರಿ ಫಸ್ಟ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ, ನಾವೇನ್ KKRTC ಅಂತ ಕರಿತೀವಲ್ಲ, ಸೊ ಇದರಲ್ಲಿ ಸುಮಾರು 1752 ಹುದ್ದೆಗಳಿದಾವೆ. ಸೊ ಮುಖ್ಯವಾಗಿ ಅಸಿಸ್ಟೆಂಟ್ ಅಕೌಂಟ್ ಮತ್ತೆ ಕಂಡಕ್ಟರ್ ಪೋಸ್ಟ್ಗಳಿದಾವೆ. ನೆಕ್ಸ್ಟ್ NWKRTC ಕಲಬುರಗಿ ವಿಭಾಗದಲ್ಲಿ ಇರುವಂತದ್ದು. ಸೊ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ. ಇನ್ನು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ, ಇವು ಎಲ್ಲವೂ ಕೂಡ ಗೌರ್ಮೆಂಟ್ ಜಾಬ್ಗಳೇ ಆಗಿರ್ತವೆ, ಯಾವುದೇ ಡೌಟ್ಸ್ ಗಳು ಬೇಡ. ಸೊ ಇಲ್ಲಿಯೂ ಕೂಡ SDFDA ಪೋಸ್ಟ್ಗಳು ಇರ್ತದ ಮತ್ತೆ ಬೇರೆ ಪೋಸ್ಟ್ಗಳು ಕೂಡ ಇರ್ತದ. ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್, ಕರ್ನಾಟಕ ಸರ್ಕಾರದ ಒಂದು ಸಾರ್ವಜನಿಕ ಉದ್ಯಮ. ಸೊ ಇದರಲ್ಲಿ ಸುಮಾರು 38 ಪೋಸ್ಟ್ಗಳು ಇದಾವ, SDFDA ಸೇರಿದಂತೆ. ಸೊ ನೆಕ್ಸ್ಟ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, BDA, ನಮ್ಮ ರಾಜ್ಯದ ಅತಿ ದೊಡ್ಡ ಒಂದು ಪ್ರಾಧಿಕಾರ. ಸೊ ಇದರಲ್ಲಿಯೂ ಕೂಡ SDFDA ಪೋಸ್ಟ್ಗಳಿದಾವ. ಇನ್ನು ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ ಕೂಡ 180 ಪೋಸ್ಟ್ಗಳಿದಾವ. ಇನ್ನು ಲಾಸ್ಟ್ಗೆ ಟೆಕ್ನಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಲ್ಲಿ SDFDA ಪೋಸ್ಟ್ಗಳು ಕೂಡ ಇದಾವ. ಇಲ್ಲಿ ಈ 7 ಡಿಪಾರ್ಟ್ಮೆಂಟ್ ನಲ್ಲಿ ನಿಯರ್ಲಿ 2600 ಪೋಸ್ಟ್ಗಳು ಇದಾವ. ಇದರಲ್ಲಿ ಗ್ರೂಪ್ ಸಿ ಮತ್ತು ಗ್ರೂಪ್ ಬಿ ಹುದ್ದೆಗಳು ಕೂಡ ಬರ್ತದ. ಸೊ ಲೆಟ್ ಇಸ್ ಸಿಟ್ ವೆರಿ ಫಸ್ಟ್. ಸೊ ಬಹಳಷ್ಟು ಜನರು ನನಗೆ ಕೇಳುವುದು ಅಪ್ಲಿಕೇಶನ್ ಬಿಟ್ಟಾರ ಅಂತ. ಬಿಡ್ತಾರೆ, ಉದ್ದೇಶ ಏನಂದರೆ ಆಲ್ರೆಡಿ ಪೋಸ್ಟ್ ರೆಡಿ ಇದಾವೆ, ನೀವು ಓದುವುದನ್ನು ಸ್ಟಾರ್ಟ್ ಮಾಡಿದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುವುದರೊಳಗಾಗಿ 1 ಸಲ 2 ಸಲ ಓದಿ ಬಿಟ್ಟಿದ್ರ ಅಂತಂದ್ರೆ ನಿಮಗೆ ಬಹಳಷ್ಟು ಅನುಕೂಲವಾಗ್ತದ. ಒಳ ಮೀಸಲಾತಿ ಜಾರಿಗೆ ಬಂದ ನಂತರವೇ ಅಧಿಸೂಚನೆ ಹೊರಡಿಸಲಾಗುತ್ತದ, ಅವರೇ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ಹಾಗೆಯೇ ಅವರು ಎಷ್ಟು ಚಂದ ಹೇಳಿದ್ದಾರೆ ನೋಡಿ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿರುವ ಅಭ್ಯರ್ಥಿಗಳು ಮೇಲೆ ವಿವರಿಸುವ ಹುದ್ದೆಗಳ ಪರೀಕ್ಷೆಗೆ ಹಾಜರಾಗಲು ಬಯಸಿದ್ದಲ್ಲಿ ಆ ಹುದ್ದೆಗಳಿಗೆ ನಿಗದಿಯಾಗಿರುವ ಪಠ್ಯಕ್ರಮದಂತೆ ಅಭ್ಯಾಸ ಮಾಡಲು ತಿಳಿಸಿದ್ದಾರೆ. ಸೊ ನೀವೇನಾದ್ರೂ ಓದ್ತಾ ಇದ್ದೀರಿ ಅಂತ ಅಂದರೆ ಇವಾಗಿನಿಂದಲೇ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಬಿಕಾಸ್ ಎಕ್ಸಾಮ್ ಪ್ಯಾಟರ್ನ್ ಕೂಡ ನಾವೇ ಹೇಳ್ತೀವಿ. ಲೆಟ್ಸ್ ದ ಸ್ಟಾರ್ಟ್. ಕಾಮನ್ ಕ್ವಾಲಿಫಿಕೇಶನ್ ಅಂತ ಕೇಳಿದ್ರೆ ಈಗ ಪ್ರಪೋಸ್ ನಮಗೆ PUC ಮುಗಿದಿದೆ ಸರ್, PUC ಯಾವುದು, ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಅಥವಾ ಡಿಪ್ಲೊಮಾನ? ಸರ್ ಡಿಗ್ರಿ ಮುಗಿದಿದೆ, ಎನಿ ಡಿಗ್ರಿ, ಎನಿ PUC, ಹೀಗೆ ಎಲ್ಲರೂ ಅರ್ಜಿ ಸಲ್ಲಿಸಬಹುದಾದಂತ ಪೋಸ್ಟ್ಗಳಿಗೆ ಕಾಮನ್ ಕ್ವಾಲಿಫಿಕೇಶನ್ ಅಂತ ಡಿವೈಡ್ ಮಾಡಿದೀವಿ. ಇನ್ನು ನೆಕ್ಸ್ಟ್ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಲ್ಲಿ ಅಸಿಸ್ಟೆಂಟ್ ಗ್ರೂಪ್ ಸಿ ಈ ಪೋಸ್ಟ್ಗಳು
12 ಪೋಸ್ಟ್ಗಳಿದಾವ. ಇಲ್ಲಿ ಇದು ನಾನ್ HK, ಇದು 1 ಅನ್ನೋದು HK. ಟೋಟಲಿ 12 ಪೋಸ್ಟ್ ಇದಾವ. ಇದಕ್ಕೆ ಡಿಗ್ರಿ ಜೊತೆಗೆ ಕಂಪ್ಯೂಟರ್ ನಾಲೆಜ್ ಕಂಪಲ್ಸರಿ ಅದ. ಮತ್ತೆ 4ನೇ ಡಿಪಾರ್ಟ್ಮೆಂಟ್ ಕೃಷಿ ಮಾರಾಟ ಇಲಾಖೆ ಅಂತ 30 FA ಪೋಸ್ಟ್ ಇದಾವ. ಸೊ ಈ 30 ಪೋಸ್ಟ್ಗಳು ಎನಿ ಡಿಗ್ರಿ ಮೇಲೆ ಇದಾವ. ನೆಕ್ಸ್ಟ್ ತಾಂತ್ರಿಕ ಶಿಕ್ಷಣ ಇಲಾಖೆ ಅಂತ, ಇದರಲ್ಲಿ FDA ಪೋಸ್ಟ್ ನಿಯರ್ಲಿ 66 ಪೋಸ್ಟ್ ಅದಾವ. 16 HK ಮತ್ತು 50 ನಾನ್ HK. ಟೋಟಲಿ ಎನಿ ಡಿಗ್ರಿ 117 ಪೋಸ್ಟ್ ಇದಾವ. ಇದು ಕಾಮನ್ ಡಿಗ್ರಿ ಮೇಲೆ. ಇನ್ನು ಕಾಮನ್ PUC ಮೇಲೆ ಯಾರ ನಂದು PUC ಆಗಿದೆ, ನೋ ಪ್ರಾಬ್ಲಮ್. ಸೊ PUC ಕ್ವಾಲಿಫಿಕೇಶನ್ PUC ಆಗಿದ್ರೆ ಸಾಕು. ಸೊ 14 ನಾನ್ HK ಅದಾವ, 6 HK ಅದಾವ. ಒಟ್ಟಿನಲ್ಲಿ 20 ಪೋಸ್ಟ್ಗಳಿದಾವ. ನೆಕ್ಸ್ಟ್ ಮೈಸೂರು ಸೋಪ್ಸ್ ಅಂಡ್ ಡಿಟರ್ಜೆಂಟ್, ಅಲ್ಲಿ 3 ಪೋಸ್ಟ್ಗಳಿದಾವ. ಇವು ಕೂಡ PUC ಮೇಲೆ ಇದಾವ. ಇನ್ನು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಅಂತ SDA ಈಕ್ವಲ್ ಆಗಿ 25 ಪೋಸ್ಟ್ಗಳಿದಾವ. ಸೊ ಇನ್ನು KKRTC ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆಯಲ್ಲಿ ಸುಮಾರು ನಾನ್ HK 60 ಪೋಸ್ಟ್ಗಳಿದಾವ. HK 240 ಪೋಸ್ಟ್ಗಳಿದಾವ. ಟೋಟಲಿ 300 ಕಂಡಕ್ಟರ್ ಪೋಸ್ಟ್ಗಳಿದಾವ. ಇನ್ನು ಬೆಳಗಾವಿಯಲ್ಲಿ ಇರತಕ್ಕಂತಹ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಅಥವಾ NWKRTC ಅಂತ ಕರಿತೀವಲ್ಲ, ಇದರಲ್ಲಿ ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅಂತ 19 ಪೋಸ್ಟ್ಗಳಿದಾವ. ನೆಕ್ಸ್ಟ್ ಇನ್ನು ಕೃಷಿ ಮಾರಾಟ ಇಲಾಖೆಯಲ್ಲಿ SDA ಸುಮಾರು 30 ಪೋಸ್ಟ್ಗಳಿದಾವ. SDA ಅಥವಾ ಸೇಲ್ಸ್ ಅಸಿಸ್ಟೆಂಟ್ ಅಂತ 75 ಪೋಸ್ಟ್ಗಳಿದಾವ. ಇನ್ನು ಕಲ್ಯಾಣ ಕರ್ನಾಟಕ ಇಲಾಖೆಯಲ್ಲಿ ಇನ್ನು ಶಿಕ್ಷಣ ಇಲಾಖೆಯಲ್ಲಿ ಸೊ ಟೋಟಲಿ 27 HK ಪೋಸ್ಟ್ಗಳು ಇದಾವ. ಒಟ್ಟಿನಲ್ಲಿ ಈ PUC ಕ್ವಾಲಿಫಿಕೇಶನ್ ಮೇಲೆ ಇರುವಂತಹ ಪೋಸ್ಟ್ಗಳು ಸೊ 499 ಪೋಸ್ಟ್ಗಳು, ನಿಯರ್ಲಿ 500 ಪೋಸ್ಟ್ಗಳು ಸಿಕ್ಕ ಹಾಗೆ. ಇದು ಎಲ್ಲರಿಗೆ ಸೈನ್ಸ್ ಕಾಮರ್ಸ್ ಎಲ್ಲರಿಗೂ ಕೂಡ ಇಷ್ಟು ಪೋಸ್ಟ್ಗಳಿಗೆ ಎಲಿಜಿಬಲ್ ಇದ್ದೀರಿ. ಸ್ಪರ್ಧಾತ್ಮಕ ಯುಗದಲ್ಲಿ ಗೆಲುವು ಎಂಬುದು ಅಷ್ಟೊಂದು ಸುಲಭವಲ್ಲ ಸ್ನೇಹಿತರೆ. ಸ್ಟೇಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಯಾವುದೇ ನೋಟಿಫಿಕೇಶನ್ ಬಂದ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ದಲ್ಲಿ ಬರ್ತದ. ಹಾಗೆ ಯಾವುದೇ ಆನ್ಲೈನ್ ಅಂಡ್ ಆಫ್ಲೈನ್ ಅಪ್ಲಿಕೇಶನ್ ಇದ್ರೂ ಕೂಡ ಡಿಸ್ಪ್ಲೇ ಮೇಲೆ ಬರ್ತಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಮಾಡಿ ಕೊಡ್ತೇವೆ. ಧನ್ಯವಾದಗಳು.